ಭಾರತ ವಿಶ್ವ ಶಾಂತಿಯನ್ನ ಬಯಸುವಂತಹ ದೇಶ. ಆದರೆ ತನ್ನ ನಾಗರಿಕರನ್ನ ಹೊಡೆದುರುಳಿಸುವಂತಹ ಕೆಲಸ ಮಾಡಿದ್ರೆ, ತನ್ನ ನೆಲಕ್ಕೆ ನುಗ್ಗಿ ಅಮಾಯಕ ಭಾರತೀಯರ ಜೀವವನ್ನ ತೆಗೆದ್ರೆ ಸುಮ್ಮನಿರುವಂತಹ ಮಾತೇ ಇಲ್ಲ. ಅದಕ್ಕೆ ಎಚ್ಚರಿಕೆಯ ಸಂದೇಶ ಪಾಕಿಸ್ತಾನಕ್ಕೆ ರವಾನೆಯಾಗಿದೆ. ಉಗ್ರರ ನೆಲೆಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಅನ್ನುವಂತಹ ಪಾಲಿಸಿಯನ್ನ ಪಾಲಿಸಿದೆ ಭಾರತ. ಪಹಲ್ಗಾಮ್ನ ಉಗ್ರ ದಾಳಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ 2016ರಲ್ಲಿ ಉರಿ ಸೆಕ್ಟರ್ನಲ್ಲಾದಂತಹ ದಾಳಿಗೆ 11 ದಿನಗಳಲ್ಲಿ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು ಭಾರತ ಸರ್ಜಿಕಲ್ ಸ್ಟ್ರೈಕ್ನ ಮೂಲಕ. 2019ರಲ್ಲಿ ಪುಲ್ವಾಮಾದಲ್ಲಿ ಸಿಆರ್ಪಿಎಫ್ನ 40ಕ್ಕೂ ಹೆಚ್ಚು ಯೋಧರು ಪ್ರಾಣವನ್ನ ಕಳ್ಕೊಂಡ್ರು. ಆಗ 13 ದಿನಗಳಲ್ಲಿ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗಿತ್ತು. ಭಾರತದ ದಾಳಿ ಬೆನ್ನಲ್ಲೇ ವಿಚಲಿತಗೊಂಡಿದೆ ಪಾಕಿಸ್ತಾನ. ಪಾಕ್ ಪ್ರಧಾನಿಯ ತವರು ರಾಜ್ಯ ಪಂಜಾಬ್ ಮೇಲೆಯೇ ಭಾರತ ದಾಳಿ ಮಾಡಿರೋದು. ಆ ದಾಳಿಯಿಂದಾಗಿ ದಿಕ್ಕು ತೋಚದಂತಾಗಿದೆಯಂತೆ ಪಾಕಿಸ್ತಾನ. ಪಾಕ್ ಪ್ರಧಾನಿ ಪ್ರತಿದಾಳಿಯ ಬಗ್ಗೆ ಈಗ ಮಾತನಾಡ್ತಿದ್ದಾರೆ. ನಾವು ಪ್ರತಿದಾಳಿಯನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಬೊಂಬಳ ಬಜಾಯಿಸ್ತಿದ್ದಾರೆ. ರಕ್ಷಣಾ ಸಚಿವರು ಮಾತುಕತೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನದ ನಾಯಕರಲ್ಲೇ ದಾಳಿಯ ಬಗ್ಗೆ ಭಿನ್ನಮತ ಆಗಿದೆ. ಭಾರತದ ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳುವಂತಹ ಕೆಲಸವನ್ನ ಕೂಡ ಪಾಕಿಸ್ತಾನ ಮಾಡಿದೆ. ನಕಲಿ ಫೋಟೋನ ಹಾಕಿ ನಿವೃತ್ತ ಕರ್ನಲ್ ಪಿ.ವಿ. ಹರಿಯವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸೇನೆಗೆ ಜೈ ಹಿಂದ್ ಜೈ ಭಾರತ್ ಮಾತಾ ಕಿ ಅಂತ ಹೇಳುವಂತಹ ಸಮಯ ಸರ್. ಈ ಕಾರ್ಯಾಚರಣೆ ಬಗ್ಗೆ ತಮಗೆಷ್ಟು ಖುಷಿ ಇದೆ ಸರ್? ಇದು ನಿಜವಾಗ್ಲೂ ಇದೊಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಅಮ್ಮ. ಇದು ನಾವೆಲ್ಲರೂ ಇದಕ್ಕೆ ಸಂಭ್ರಮಿಸಬೇಕು. ಇದು ಮೋದಿ ಅವರು ಹೇಳಿದ ಹಾಗೆ ವಿ ವಿಲ್ ಗಿವ್ ರಿಪ್ಲೈ ಅನ್ಇಮ್ಯಾಜಿನಬಲ್. ಕಲ್ಪನೆ ಕೂಡ ಊಹಿಸಬಾರದು ಅಂತಹ ಒಂದು ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಆಗ್ತಾ ಇದೆ ಈಗ. ರಿಯಲಿ ಆಸ್ ಎ ಸೇನಾಧಿಕಾರಿ ಮಿಲಿಟರಿಯಲ್ಲಿ 40 ವರ್ಷ ಸರ್ವಿಸ್ ಮಾಡಿ ನನಗೆ ಈ ಯೋಗ ಸಿಕ್ಕಿಲ್ಲಲ್ಲ ಅಂತ ಬೇಜಾರು ಬೇರೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನವನ್ನ ಭೂಪಟದಿಂದ ಮಿಟಾಯಿಸಬೇಕು, ತೆಗೆದು ಬಿಡಬೇಕು. ಆ ರೀತಿ ನಮ್ಮ ಹತ್ರ ಸಾಮರ್ಥ್ಯ ಇರಬೇಕಾದ್ರೆ ನಾವ್ ಯಾಕೆ ಇಷ್ಟು ವರ್ಷಗಳು ಸುಮ್ಮನೆ ಇದ್ವಿ ಅಂತ ಗೊತ್ತಿರ್ಲಿಲ್ಲ. ಯಾವುದೋ ಕಾರಣಕ್ಕಾಗಿ ಅದು ಮುಂದೂಡ್ತಾ ಬಂತು. ಇವರ ಅನಾಚಾರಗಳು, ನಮ್ಮ ಅಮಾಯಕ ಭಾರತೀಯರನ್ನ ಸಾವಿರಗಟ್ಟಲೆ ಜನವನ್ನ ಈ ಉಗ್ರವಾದಿ ಹೆಸರಲ್ಲಿ ಬಂದು, ಕಾಶ್ಮೀರ ಹೆಸರಲ್ಲಿ ಬಂದು 35 ವರ್ಷದಿಂದ ನಮ್ಮ ದೇಶವನ್ನ ಅಲ್ಲಲ್ಲಿ ಬ್ಲೀಡ್ ಮಾಡಿದ್ದಾರೆ. ಅವ್ರು ಯಾವನೋ ಪಾಕಿಸ್ತಾನಿ ಜನರಲ್ಲಿ ಹೇಳ್ತಾ ಇದ್ದ, ವಿ ವಿಲ್ ಬ್ಲೀಡ್ ಇಂಡಿಯಾ ಇನ್ 1000 ಕಟ್ಸ್ ಅಂತ. ಈಗ ನಾವು ವಿ ವಿಲ್ ಬ್ಲೀಡ್ ದೆಮ್ ಇನ್ ಲ್ಯಾಕ್ಸ್ ಕಟ್ಸ್. ಲೆಟ್ ದೆಮ್ ಸಿ ಇಟ್ and we will teach a lesson to Pakistan for their misadventure for the last so many years. ಬಿಡಬಾರ್ದು ನಾವು ಇವರು, ಬಿಡಬಾರ್ದು. ಇದು ಅವರ ಎಲ್ಲ ಮಿಲಿಟರಿ ನೆಲೆಗಳನ್ನು ಸಹ ಧ್ವಂಸ ಮಾಡಬೇಕು, ಬರೀ ಉಗ್ರವಾದಿಗಳಲ್ಲ. ಅವರು ಎಲ್ಲ ಮಾಡ್ತಾ ಇರೋದು ಯಾವ ಉಗ್ರವಾದಿ ಅಲ್ಲ, ಅದು ಎಲ್ಲ ಪಾಕಿಸ್ತಾನದಿಂದ ಪ್ರೇರಣೆ, ಪಾಕಿಸ್ತಾನದ ಟ್ರೈನಿಂಗ್ ಕೊಟ್ಟು ಈ ಮುಜಾಫರಾಬಾದ್, ಹಫೀಜ್ ಸಯ್ಯದ್, ಮಸೂದ್ ಅಜರ್ ಇವರೆಲ್ಲ ಅವರ ಪೇರೋಲ್ ಅಲ್ಲಿ ಇದ್ದಾರೆ. ಆರ್ಮಿ ISI ಆಸಿಮ್ ಮುನೀರ್ಗೆ ಅವನ್ನ ಕಟ್ಟು ಮಾಡ್ಕೊಂಡು ತರಬೇಕೀಗ ನಮ್ಮ ಇಂಡಿಯಾದವರು. ನಮ್ಮ ಜನಗಳು ಹೋಗಿ ಒಂದು ಪಿಕ್ನಿಕ್, ಒಂದು ಟೂರಿಗೆ ಹೋದವ್ರನ್ನ ಕೊಲ್ಬೇಕಾದ್ರೆ ಅವ್ರಿಗೆ ಎಷ್ಟು ಧೈರ್ಯ, ಅವರಿಗೆ ಬಿಡಬಾರ್ದು. ಅವರು ನಮ್ಮ ಯಂಗ್ಸನ್ನ ವಿಧವೆಯರನ್ನು ಮಾಡಿಸಿದ್ದಾರೆ, ತಾಯಿಗೆ ಮಕ್ಕಳು ಇಲ್ದಂಗೆ ಮಾಡಿದ್ದಾರೆ. ಅವ್ರನ್ನ ಬಿಡ್ಲೇಬಾರ್ದಮ್ಮ. ಇದು ಶುರು ಅಷ್ಟೇ, ಇದು ಆರಂಭ ಅಷ್ಟೇ. ಇನ್ಮೇಲೆ ನೋಡ್ತಾ ಇದ್ರೆ ಅವ್ರ ರಿಯಾಕ್ಷನ್ಸ್ ಏನೇ ಆಗಿರ್ಲಿ, ಮೋಸ್ಟ್ಲಿ ಅವ್ರ ರಿಯಾಕ್ಷನ್ಸ್ ಪಂಜಾಬ್ ಕಡೆಯಿಂದ ಬರ್ಬೋದು, ಇಲ್ಲ ರಾಜಸ್ಥಾನ್ ಕಡೆಯಿಂದ ಬರ್ಬೋದು, ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಅವ್ರ ರಿಯಾಕ್ಷನ್ಸ್ಗಳು ಇರುತ್ತೆ. ಎಲ್ಲದಕ್ಕೂ ನಾವು ತಯಾರಿದ್ದೇವೆ. ನಮ್ಮ ಸೇನೆ ತಯಾರಿದೆ, ನಮ್ಮ ಏರ್ಫೋರ್ಸ್ ಅಂಡ್ ನೆವಿ ಎಲ್ಲ ರೆಡಿ ಇದೆ. ಎಲ್ಲ ದೇಶಗಳ ಸಮ್ಮತಿ ಪಡೆದೇ ಈಗ ಮಾಡ್ತಾ ಇರೋದು. ಈಗ ಇದೇನು ಯಾವ ಸೀಕ್ರೆಟ್ ಇಲ್ಲ ಇಲ್ಲಿ. ಸರ್, ನಿಮ್ಮ ಮಾತುಗಳಲ್ಲಿರುವಂತಹ ಉದ್ವೇಗ, ಆ ಆಕ್ರೋಶ ಇದೆಯಲ್ಲ, ಇಡೀ ಭಾರತೀಯರಲ್ಲಿದೆ ಸರ್. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈ ಆಕ್ರೋಶ ಇತ್ತು, ಈ ಪ್ರತೀಕಾರದ ಜ್ವಾಲೆ ಇತ್ತು. ಈ ಪಾಕಿಸ್ತಾನದ ಒಬ್ಬ ರಕ್ಷಣಾ ಸಚಿವ ಇದ್ದಾನೆ ಸರ್, ಬಹುಶಃ ಆತ ಯಾವತ್ತೂ ಕೂಡ ಭ್ರಮೆನಲ್ಲೇ ಇರ್ತಾನೆ ಅಂತ ಅನ್ಸುತ್ತೆ. ಆತ ಒಂದು ಟಿವಿ ಶೋನಲ್ಲಿ ಹೇಳಿಕೆ ಕೊಟ್ಟಿದ್ದ, ಏನಂತಂದ್ರೆ ಪಾಕಿಸ್ತಾನದ ಅಸ್ತಿತ್ವವನ್ನ ಅಳಿಸೋಕೆ ಯಾರಾದ್ರೂ ಮುಂದಾದ್ರೆ ಈ ಜಗತ್ತಲ್ಲಿ ಯಾರೋ ಉಳಿಯಲ್ಲ ಅನ್ನುವಂತ ಮಾತನ್ನು ಹೇಳಿದ್ದ. ಅವ್ರ ಸಾಮರ್ಥ್ಯ ಅಷ್ಟಿದೆಯಾ ಅಂತ ಹೇಳಿ ಸರ್, ಏನ್ ಹಗಲು ಕನ್ಸು ಕಾಣ್ತಾರೆ ಇವರು ಅಂತ ಹೇಳಿ. ಇವರು ಎಲ್ಲ
ಎಲ್ಲ ಬೆದರು ಬೊಂಬೆಗಳು ಇವ್ರದ್ದು. ಇವರಲ್ಲಿ ಒಂದು ವಾರ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲಮ್ಮ. ನೋಡ್ತಾ ಇರಿ, ಅವರ ಆಮಿನೇಷನ್ಸ್ಗಳಿಲ್ಲ ಅಲ್ಲಿ. 1 ಲೀಟರ್ ಪೆಟ್ರೋಲ್ 600 ರೂಪಾಯಿ ಆಗಿಬಿಟ್ಟಿದೆ. ಅವರ ಸೈನ್ಯಕ್ಕೆ ಹೇಗೆ ಅವರು ಮೇಂಟೈನ್ ಮಾಡ್ತಾರೆ ಈಗ? ನಾಟ್ ಪಾಸಿಬಲ್. ಇವರ ಈ ರೋಷಾವೇಶಗಳೆಲ್ಲ ನಮ್ಮ ಎದುರಿಗೆ ನಡೆಯೋದಿಲ್ಲ. ಇನ್ನೊಂದು ವಾರದೊಳಗೆ ಅವ್ರನ್ನ ನಾವು ನಿರ್ಣಾಯಕವಾಗಿ ಬಂದೇ ಬರ್ತೀವಿ. ಇದು ಮೇನ್ಲಿ ಏರ್ಫೋರ್ಸ್ ಬ್ಯಾಟ್ಲ್ ಆಗಿರ್ತದೆ ಫಸ್ಟಿಗೆ. ನಮ್ಮ ಸೈನ್ಯ ಆಮೇಲೆ ನುಗ್ಗುತ್ತೆ. ನೋಡ್ತಾ ಇರಿ, ಇವ್ರ ರಿಯಾಕ್ಷನ್ ನೋಡಿಕೊಂಡು, ಇವ್ರು ಯಾವ ರಿಯಾಕ್ಷನ್ ಮಾಡ್ತಾರೆ ಅದನ್ನ ನೋಡಿಕೊಂಡು ನಾವು ಮಾಡೋಣ. ಇವ್ರು ಏನು ಬೇಕಾದ್ರೂ ನ್ಯೂಕ್ಲಿಯರ್ ಥ್ರೆಟ್ ಕೊಡ್ಲಿ, ಏನು ಬೇಕಾದ್ರೂ ಮಾಡಲಿ, ಅದು ಅಷ್ಟು ಸುಲಭ ಅಲ್ಲ ಅದು ನ್ಯೂಕ್ಲಿಯರ್ದು. ಉಕ್ರೇನ್ ವಾರಲ್ಲೂ ಆಗಲಿ, ಹಮಾಸ್ ಫೈಟಿಂಗ್ ಇಸ್ರೇಲ್ದಾಗಲಿ ನ್ಯೂಕ್ಲಿಯರ್ ಇದಾಗಿಲ್ಲ. ಇವರು ಎಲ್ಲ ಭಿಕ್ಷೆ ಬೇಡುವ ದೇಶಗಳು, ದರಿದ್ರ ದೇಶಗಳು ಇವು ನಮ್ಮನ್ನ ಮುಂಚಿದ್ರೆ ದ್ವೇಷ ಮಾಡ್ತದೆ, ನಮ್ಮ ಧರ್ಮವನ್ನು ದ್ವೇಷ ಮಾಡ್ತದೆ. ಅದಕ್ಕೋಸ್ಕರ ಪ್ಯಾಂಟ್ ಬಿಚ್ಚಿ ಅದು ಎಲ್ಲ ಅವಮಾನ ಮಾಡಿ ಕೊಂದಿದ್ದಾರೆ ನಮ್ಮ ಜನಗಳನ್ನ. ನಾನು ಆ ದಿವಸ ನನಗೆ ರಾತ್ರಿ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಹೆಂಡತಿ ನಾನು ಕಣ್ಣೀರು ಬಿಟ್ಟಿವಿ. ನಾವು 40 ವರ್ಷ ಸರ್ವಿಸ್ ಮಾಡಿ ಮಿಲಿಟರಿಯಲ್ಲಿ ನಮಗೆ ಈ ಯೋಗ ಸಿಕ್ಕಿಲ್ವಲ್ಲ. ಇವ್ರನ್ನ ಮಾಡಬೇಕಾಗಿತ್ತು, ಈಗ ಸರಿಯಾಗಿ ರಿಪೇರಿ ಮಾಡಬೇಕಾಗಿತ್ತು. ಆ ರಿಪೇರಿ ಕೆಲಸ ನಡೀತಾ ಇದೆಯಮ್ಮ. ವೆರಿ ಸಾರಿ, ಐ ಕುಡ್ ನಾಟ್ ಕಮ್ ಟು ಯುವರ್ ಚಾನಲ್ ದೇರ್ ಪರ್ಸನಲಿ, ಬಟ್ ಆಲ್ ದ ಬೆಸ್ಟ್ ಟು ದಿ ಏರ್ಫೋರ್ಸ್ ಅಂಡ್ ನಮ್ಮ ಸೈನ್ಯಕ್ಕೆ, ಇಂಡಿಯನ್ ಆರ್ಮಿ ಎಲ್ಲ ರೆಡಿಯಾಗಿ ಕುಡಿತಾ ಇದ್ದಾರೆ ನಮ್ಮ ಸೈನಿಕರು. ಯಾವಾಗಪ್ಪ ನಮಗೆ ಆರ್ಡರ್ ಸಿಗ್ತದೆ ಅಂತ ಹೇಳಿ. ರೈಟ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.